ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿಗೆ. ಸ್ನೇಹಿತರೆ, ಇವತ್ತೇನಂದರೆ ಇವತ್ತು ಬಿರಿಯಾನಿ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ನಾನೇ ಇವತ್ತು 11:30-12 ಗಂಟೆಗೆ ಎದ್ದೆ. ಬಿರಿಯಾನಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಹಂಗೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವ್ರು ನಮ್ಮ ಕಸ್ಟಮರು ಇವತ್ತೇ ಬಂದಿರೋದು ಪಾಪ ನೋಡ್ಕೊಂಡ್ಬಂದ್ರೆ ಏನೋ ಹೇಳಪ್ಪ ಇದು ಪಾಸ್ ಮಾಡಿ ನೀನು ಮಾತ್ರ ನಾನು ಇದು ಮಾಡ್ಕೊಂಡ್ವಿ. ನಾವು ಬಿಡದಿಯಿಂದ ಬಂದಿದ್ದು ನಿಮ್ದು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಲಾಗ್ಸ್ ಎಲ್ಲ ನೋಡ್ತಿದ್ವಿ, ತುಂಬ ಇಷ್ಟ ಆಯಿತು. ಮತ್ತೆ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ರಿವ್ಯೂ ಕೇಳ್ತಿದ್ವಲ್ಲ, ಚೆನ್ನಾಗಿ ಇಷ್ಟ ಆಗಿ. ಎಷ್ಟು ಟೈಮ್ ಇವಾಗ? ಟೈಮ್ ಆಗಿದೆ ಅಣ್ಣ, ಟೈಮ್ 2 ಗಂಟೆ. 2 ಗಂಟೆ ಹಾಕಿದೆ ತಂಗೆ ತೊಗೊಂಬ ಕ್ಯಾಮ್ರಾ ತೊಗೊಂಬರ. ಮತ್ತೆ ಸೌದೆ ಒಲೆಯಲ್ಲೆಲ್ಲ ಮಾಡ್ತಿರಲ್ಲ, ಅದು ತುಂಬ ಇದಾಗಿರುತ್ತೆ. ನೋಡಿ ಸ್ನೇಹಿತರೆ, ನಾವು ಯಾವಾಗ ಯೂಶಲಿ ಆಗಿ ಮಾಡೋದು ಈ ಕಡೆ ಇಲ್ಲಿ ಮಾಡೋದು ನಾವು ಯೂಶಲಿ ಯಾವಾಗೂ. ಇವತ್ತು ಯಾಕೆ ಇಲ್ಲಿ ಮಾಡ್ತೇವೆ ಅಂದ್ರೆ ಇವಾಗ ಮಳೆಗೆಲ್ಲ ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ಮಳೆಗೆ ಅನುಕೂಲ ಇಲ್ಲ, ಅದರಿಂದ ಒಳಗಡೆ ಮಾಡ್ತಿರೋದು. ಈ ಕಡೆ ತೋರಿಸ್ತಾರೆ, ಅಲ್ಲೇ ನಾವಿಂದ ತೋರಿಸ್ತೀವಿ ಸ್ನೇಹಿತರೆ. ಏನಿದೆ ಇದು 150 kg ಇರೋದು. ಮಟನ್ 150 kg ಇದೆ. ಅಕ್ಕಿ ಬಂದ್ಬಿಟ್ಟು 120 kg ಇದೆ. ಇದು ಎಷ್ಟು ಪ್ಲೇಟ್ ಆಗುತ್ತೆ ಏನು ಅಂತ, 1 kgಗೆ 3.5 ಪ್ಲೇಟಿಂದ 4 ಪ್ಲೇಟ್ ಆಗುತ್ತೆ ಸ್ನೇಹಿತರೆ. ಇದು ಯಾವ ಥರ ಹೆಂಗೆ ಮಾಡೋದಂತ ಪ್ರಿಪ್ರೇಷನ್ ತೋರಿಸ್ತೀನಿ ಸ್ನೇಹಿತರೆ. ಇದೇನಿದೆ, ನಾನೆಲ್ಲ ಹುಡುಗರನ್ನ ಕರ್ಕೊಂಬರೋಷ್ಟೆಲ್ಲ ಲೇಟ್ ಆಯಿತು, ಅದರಿಂದ ಇವಾಗ ಇದು ಮಾಡ್ತಾ ಇದ್ದೀನಿ. ಇವಾಗ ಮಟನೆಲ್ಲ ಹಾಕಿದ್ದಾರೆ. ಮಟನೆಲ್ಲ ಹಾಕಿ ಇವಾಗ ಮಸಾಲೆ ಕುದಿಬೇಕು ಅಂತ ಕಾಯ್ತಿದ್ದಾರೆ ಅಷ್ಟೇ. ಇವಾಗ ಇದಾಗಿದ ತಕ್ಷಣ ಹೆಂಗಿರುತ್ತೆ ಬಿರಿಯಾನಿ ಅಂತ ತೋರಿಸ್ತೀನಿ. ಇವಾಗ 2 ಗಂಟೆ ಕಸ್ಟಮರ್ ಬರ್ತಿದ್ದಾರೆ ಒಬ್ಬೊಬ್ಬರೇ, ನೋಡ್ಬೋದು. ಇಲ್ಲೇ ಇದ್ದಾರೆ. ಎಣ್ಣೆ ಹಾಕಿದ್ರೆ ಇಲ್ಲ, ಎಣ್ಣೆ ಹೊಡೆಯಲ್ಲ. ನಾವು ನಾನ್ ವೆಜ್ ಲವರ್ಸ್, ಅಲ್ಲಿಂದ ಇಲ್ಲಿ ತನಕ ಹುಡುಕೊಂಡ್ಬಂದಿದ್ದೀವಿ. ಹೌದಾ? ಸಪೋರ್ಟ್ ಮಾಡಿ. ಈಗ ಬೇರೆ ರಾಜ್ಯದಿಂದ ಬಂದು ಅವ್ರಿಗೆ ಸಪೋರ್ಟ್ ಮಾಡೋದ್ಕಿಂತ ನಮ್ಮ ಇದಕ್ಕೆ ಒಂದು ಸ್ವಲ್ಪ ಪ್ರತಿಭೆಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ಗೆದ್ದು ಅವರು ಒಂದಿಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಅಂದರೆ ಅಟ್ಲೀಸ್ಟ್ ಒಂದ್ಸತಿ ಬಂದು ಟೇಸ್ಟ್ ನೋಡಿ ಹೇಗಿದೆ ಏನು, ಬಾಯಿಯಿಂದ ಬಾಯಿಗೆ ಹಂಗಂಗೆ ಹೋಗಿ ರುಚಿನ ಶೇರ್ ಮಾಡಿ. ಏನು ಮಾಡ್ತಾ ಇದ್ದಾರೆ ಇವಾಗ? 2-2:30 ಆಗಿದೆ. ಅವ್ರಿಗೆ ಪೆನಲ್ ಗಿನೆಲ್ಲ ಹಾಕ್ಕೊಂಡು ಇವನೇ ಸೂರಿ ಆಯ್ ಮಾಡೋ. ಈತ ನಾಗರಾಜಪ್ಪನಂತ ಕಬಾಬ್ ರೆಡಿ ಮಾಡ್ತಾನೆ. ಇವ್ರು ಇನ್ನೊಬ್ರು ಭಟ್ರು. ರವಿ ಎಲ್ಲೋ? ಇಲ್ಲ ರವಿ, ಎಲ್ಲ ಇದೆಯಾ? ಇಲ್ಲ ರೀ, ಈ ನನ್ನ ಮಗ ಕಳ್ಳನ ಮಗ ನೀವು. ಸ್ನೇಹಿತರೆ, ಇವಾಗ ನಾವೇನು ಮಟನ್ ಆಗಲಿ ಅಕ್ಕಿ ಆಗಲಿ ಏನೇನು ಹಾಕಿದ್ದೀರಿ ಎಲ್ಲ ಐಟಮ್ ಎಲ್ಲ ಫೈನ್ ಹಾಕಿದ್ರು ಫೈನಲ್ ಆಗಿ ನೋಡ್ರಿ ಇದೇನಿದೆ ನಮ್ಗೆ ಇದರಲ್ಲೇ ಗೊತ್ತಾಗೋದು ಉಪ್ಪು ಖಾರ ರುಚಿ. ಈ ರುಚಿ ಪರ್ಫೆಕ್ಟಾಗಿ ಇದ್ದಾಗ ಮಾತ್ರನೇ ಬಿರಿಯಾನಿ ಪರ್ಫೆಕ್ಟಾಗಿ ಬರೋದು. ಇವಾಗ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ, ಏನೋ ಮಟನ್ ಫೈನ್ ಹಾಕಿರ್ತೀರಿ, ಮಸಾಲೆ ಫೈನ್ ಹಾಕಿರ್ತೀರಿ, ಅಕ್ಕಿ ಹಾಕಿರ್ತೀರಿ, ಇನ್ನೊಂದು ಎಲ್ಲ ಹಾಕಿರ್ತೀರಿ. ಇದು ಮೈನ್ ಉಪ್ಪು ಖಾರ ರುಚಿ ನಾವು ನೋಡಿಲ್ಲ ಅಂದರೆ ನಿನ್ನ ಬಿರಿಯಾನಿ ಮಾಡಿದ್ರು ಬೇಷ್ಟೇ, ಮಾಡಿಲ್ಲ ಅಂದರೆ ಬೇಷ್ಟೇ. ಇದು ಫೈನಲ್ ಆಗಿ ನೋಡಬೇಕು. ಇನ್ನೂ ಕರೆಕ್ಟಾಗಿ ಇದು ನೋಡಬೇಕು ಮೈನು. ನಾವೇನೋ ನೋಡಿದಿರ ಪರ್ಫೆಕ್ಟಾಗಿ ಉಪ್ಪು ಖಾರ ಕೊಡ್ದಿರ ನೀವು ಏನು ಮಾಡಿದ್ರು ಬೆಡ್ತಾನೆ. ಅದು 150 kg ಮಾಡಿದ್ರು ಅಷ್ಟೇ, 10 kg ಮಾಡಿದ್ರು ಅಷ್ಟೇ. ಆ ಥರ ಇರುತ್ತೆ. ಆಮೇಲೆ ಇನ್ನೊಂದು ಏನು ವಿಚಾರ ಅಂದರೆ ನೀರು ಅಷ್ಟೇ ಸರಿಸಮಾನವಾಗಿರಬೇಕು. ಅಕ್ಕಿಗೆ ಎಷ್ಟಿರಬೇಕು, ಮಟನ್ಗೆ ಎಷ್ಟಿರಬೇಕು, ನೀರಿಗೆ ಎಷ್ಟಿರಬೇಕು ಅಂತ ಅದು ಭಾರಿ ಲೆಕ್ಕದಿಂದ ಮಾಡಬೇಕು. ನೋಡಿರಿ ಹೆಂಗೆ ಬೇಯ್ತಿದೆ. ನೀರು ಎತ್ಕೊಂಬರ ಜಲ್ದಿ. ರವಿ ಸಗಾರ್ ನೀರು ಎತ್ಕೋ. ಇರೋ ಪ್ಲೇಟ್ ಇಟ್ಕೊಳ್ಳೋ, ಪ್ಲೇಟ್ ಮುಂದೆ ಹಾಕೋ. ಇಟ್ಕೊಳ್ಳೋ. ಹಿಂಗೆ ಮೇಲೆ ಇದನ್ನು ಮುಚ್ಚಾಕ ಹೋಗು.
ಆ ತಟ್ಟೆಯಲ್ಲಿ ಮುಂದೆ ತಳ್ಬೇಕು ಆ ಕಡೆ ಅಂತ ಗ್ಯಾಪ್ ಇತ್ತು. ಅಣ್ಣ ಬಿಸಿ ಇದೆ, ಜಾಗ ಬಿಡು. ಅಣ್ಣ ಒಂಚೂರು ಇದ್ ಕಡೆ ಬಾ. ಜಾಗ ಬಿಡು ಅಣ್ಣ, ಜಾಗ ಐತೆ ಅಣ್ಣ. ಇವಾಗ ಜಯಂತ್ ಇದ್ ಕಡೆ ಬರೋ. ಸ್ನೇಹಿತರೆ, ಆರುವಳ್ಳಿಯಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಇಲ್ಲಿ ಬಂದು ನಮಗೆ ತುಂಬ ಕ್ಲೋಸ್ ಆದ್ರು. ಇವ್ರದ್ದೊಂದು ಏನೋ ಸ್ನ್ಯಾಕ್ಸು, ಪಾನಿಪುರಿ ಮತ್ತೆ ಇದೆಲ್ಲ ಮಾಡ್ತಾ ಇದ್ದಾರೆ. ಏನು ಬಂಗಾರಪೇಟೆ ಪಾನಿಪುರಿ ಎಲ್ಲ ಸ್ನ್ಯಾಕ್ಸ್ ಅಂತ ಮಾಡಿದ್ದಾರೆ. ಎಲ್ಲರೂ ಒಂದೊಂದೇ ಅದೊಂದು ವಿಸಿಟ್ ಮಾಡಿ ಟ್ರೈ ಮಾಡಿ. ಪಾಪ ಯುವಕರಿಗೆ ಒಳ್ಳೆ ಸಪೋರ್ಟ್ ಮಾಡಿ. ಹುಡುಗರಿಗೆ ಎಲ್ಲ 21, 22, 23 ವರ್ಷ ಹುಡುಗರಿಗೆ ಇವಾಗೆಲ್ಲ ದುಡಿಬೇಕಂತ ಆಸೆ. ಅದೇನಂತ ಗೊತ್ತಿಲ್ಲ, ಹೋಟ್ಲು ಫೀಲ್ಡ್ ಆಗಲಿ ವ್ಯಾಪಾರ ಮಾಡ್ಬೇಕಂತ ಏನೋ ಜೋಶಕ್ಕೆ ಬಂದ್ಬಿಟ್ಟವ್ರೆ. ಎಲ್ಲ ಮಾಡಲಿ, ಒಳ್ಳೇದಾಗಲಿ. ಏನೋ ಹೇಳ್ರಪ್ಪ, ನಿಮ್ಗೇನಂತ ಹೇಳ್ರಿ. ತಿಂದ ಬಿರಿಯಾನಿ ತಿಂದ ಕಾಯ್ತಾ ಇಲ್ಲ ಒಂದು ಒಬ್ರು ಕೈ ತಿನ್ನಕ್ಕಾಗಲ್ಲ ಅಣ್ಣ. ಯಾಕೆ? ಕ್ವಾಂಟಿಟಿ ಜಾಸ್ತಿ ಇದೆ. ಪೀಸು ಅಷ್ಟೇ ಅಣ್ಣ, ಪೀಸು ಸಖತ್ತಾಗಿ ಚೆನ್ನಾಗಿ ಬೆಂದಿತ್ತು. ಆಮೇಲೆ ಈಗ ಆಂಬೂರು ಅದು ಇದು ಅಂತ ಅಂದ್ಬಿಟ್ಟು ಹೋಲಿಸ್ಕೊಂಡ್ರೆ ಯಾವ್ಯಾವ ಲೋಕಲಲ್ಲಿ ಇರ್ತಾರೋ ಲೋಕಲೈಟ್ಸ್ ಸಪೋರ್ಟ್ ಮಾಡಿದ್ರೆ ಇದು ಒಂದು ಸ್ವಲ್ಪ ನಮ್ಮ ಪ್ರತಿಭೆಗಳು ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾ. ನಮ್ಮ ಸಂತೋಷ್ ಅವ್ರು ನಮಗೋಸ್ಕರ ಚನ್ನಪಟ್ಟಣ ಡಿಸ್ಟಿಕ್ ಕಬಾಳಮ್ಮ ದೇವಸ್ಥಾನದಲ್ಲಿ ಪಾರ್ಟಿಕವ್ರೆ ಮರಿ ಹೊಡ್ಕೊಂಡು ಬಂದು ಊಟ ರೆಡಿ ಆಗ್ತೈತೆ, ಮಾಡ್ತಾ ಇದ್ದೀರಿ. ಇವ್ನು ರಘು ಫುಲ್ ಆಗ್ಬಿಟ್ಟು ನೀವು ಮೇಲೆ ಮಾತಾಡ್ಬಿಡ್ವೆ ನೀನು. ನಮಸ್ಕಾರ ಎಲ್ರಿಗೂ. ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂದು ಅರ್ಕೆ ಇತ್ತು, 101 ತೆಂಗಿನಕಾಯಿ ಹೊಡೆದು ಅಮ್ಮನವ್ರಿಗೆ ಕೋಳಿ ಕೊಯ್ಯೋ ಮುಖಾಂತರ ಅರ್ಕೆ ತೀರಿಸ್ಬೇಕಂತು. ಮರಿ ಮಾಂಸ ಮತ್ತು ಕೋಳಿ ಮಾಂಸ ಎಲ್ಲ ಮಾಡಿ ಇವತ್ತು 4 ಜನಕ್ಕೆ ಅನ್ನ ಹಾಕಿ ಹೋಗ್ಬೇಕಂತು. ನಮ್ಮ ಶ್ರೀನಿವಾಸ ಅಣ್ಣವರು ಮತ್ತು ನಮ್ಮ ರಗಣ್ಣವರು ಮತ್ತು ಎಲ್ಲ ಟೀಮು, ಹೊಸಕೋಟೆ ಟೀಮು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರೂ ಮೇಯ್ನಾಗಿ ಎಲ್ಲರೂ ಬಂದವ್ರೆ. ಮತ್ತು ನಮ್ಮ ಬೆಂಗಳೂರು ವಿಜಯನಗರ ಹರೀಶ್ ಅನ್ನೋರು ಕೂಡ ಬಂದವ್ರೆ. ಎಲ್ಲರೂ ಸೇರಿ ಇವತ್ತು ನಮ್ಮ ಮನೆಯವರೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಜೈ ಹಳ್ಳಿಕಾರ್. ಸ್ನೇಹಿತರೆ, ಸಂತೋಷ್ ಅವ್ರ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ರಘು, ನಮ್ಮ ಜಿಡಿ, ನಮ್ಮ ಗಟ್ಟಾಲನ್ನು ಚನ್ನಪಟ್ಟಣ ಚಾಟ್ನ ತಿನ್ಬಿಟ್ಟು ಹೋಗೋಣ ಅಂದ್ರು. ಬಂದಿದ್ದೀರಿ, ಇಲ್ಲಿ ಟೇಸ್ಟ್ ಮಾಡೋಣ. ಮಾಡ್ತಾರೆ ಅಂತ ತೋರಿಸ್ತೀನಿ. ಇವ್ನು ನೋಡ್ಕೊಡ್ರಿ ಫಸ್ಟು. ಇದು ಎಷ್ಟು 1 kg ಬೇಕಾ? ಜನ ಜಾಸ್ತಿ ಇದ್ದೀರಾ, ಬಿಡ್ಮರೆ 4 ಜನ ಇವ್ರು ಬೇಕಾ ಇದಾಗೆ. ಸ್ನೇಹಿತರೆ, ನಮ್ಮ ಬಾಲಣ್ಣವ್ರನ್ನ ಪಾಪ 1 hour ಅಂತ ಕರ್ಕೊಂಬಂದ್ರಿ. 1 hour ಆಗ್ತಾ ಇಲ್ಲ. ನಾವು ಬಿಟ್ಟಿದ್ದು ಎಷ್ಟು 11 ಗಂಟೆಗೆ. ಇವಾಗ 5 ಗಂಟೆಗೆ ಎಲ್ಲೋ ಕೋಲಾರ್ಗೆ ಹೋಗ್ಬೇಕಂದ್ರೆ ಅಣ್ಣ ನಮಗೋಸ್ಕರ ದಯವಿಟ್ಟು ಕ್ಯಾನ್ಸಲ್ ಸ್ನೇಹಿತರೆ, ಕಟ್ಟ ಒಂದು ಗಟ್ಟ ಇಸ್ಕೊಂತ ಇದ್ದೀರಿ. 2 ಗಟ್ಟ ಇಸ್ಕೊತಾ ಇದ್ದೀರಿ. ಎಷ್ಟಂತೆ ಕೆಜಿ? 1100. ಯಾವ ಊರಕ್ಕ ಇದು? ಸಂಕ್ಲಿಗೆರೆಗೆ.
ಚನ್ನಪಟ್ಟಣ. ರಘುಣ್ಣನಿಗೆ ಫಾಂಟಾ, ಸೀನಣ್ಣನಿಗೆ ಥಮ್ಸಪ್, ಬಾಲಣ್ಣನಿಗೆ ಇದು ಮಾನ್ಸ್ಟರ್ ಬಾಲಣ್ಣನಿಗೆ. ನಿನ್ಗೆ ಯಾವ್ದು ಕರೆಕ್ಟಾಗಿ ಹೇಳು. ಚನ್ನಪಟ್ಟಣ ಚಕ್ನ. ಅಲ್ಲ ಎಣ್ಣೆ ಯಾವುದು? ಎಣ್ಣೆ ನಾವು ಹೊಡಿಯಲ್ಲ, ನೀವು ಹೊಡಿಯತ್ರಿ. ನಾವು ಕುಡಿತೀರಾ? ನಾವು ಕುಡಿತೀರಿಲ್ಲ ಅಂತ ಗೊತ್ತಲ್ಲ. ಅಲ್ಲ ಅಲ್ಲಿ ಭಾರತ ಕಳ್ಸಿದ್ದೀವಿ ಅಲ್ಲ ಅವನ್ನ ರಘುನ. 1 kg ತಗೊಂಡಿದ್ದೀವಿ. ಫುಲ್ ಪ್ರಿಪ್ರೇಷನ್ ನಡೀತೈತೆ ನಮ್ದು. ನೋಡೋಣ ತಿನ್ಬಿಟ್ಟು ಹೆಂಗಿರುತ್ತೆ ಅನ್ನೋದು ಹೇಳ್ತೀನಿ. ಸ್ವಲ್ಪ ಚೆನ್ನಾಗಿ ಬೇಯಿಸ್ರಿ ಅಂತ ಹೇಳಿದ್ದೀನಿ. ಒಂದು 10 ನಿಮಿಷ ಲೇಟ್ ಆದ್ರೂ ಚೆನ್ನಾಗಿ ಬೇಯಿಸ್ಬಿಡ್ತೀನಿ. ಇನ್ನೊಂದು ವಿಚಾರ ಏನಂದ್ರೆ ಇಲ್ಲೆಲ್ಲ ಯೂತ್ ಹುಡುಗರು ಬಂದಿರ್ಬೋದು ಫ್ಯಾಮಿಲಿ ಅಂತ ಆಗಲ್ಲ. ಇಲ್ಲ, ಫ್ಯಾಮಿಲಿ ಅದು ತಿನ್ನೋದು ಚೆನ್ನಾಗಿರಲ್ಲ ಬಿಡು. ನಮ್ದು ಯಾವ್ದು ಇದು ಸ್ನೇಹಿತರೆ, ಇದು ನಾವು ಹಾಕಿರೋದು, ನಾವು ತಗೊಂಡಿರೋದು. ಹಾಕವ್ರೆ ಇವಾಗ ಬೇಯಿಸ್ತವ್ರೆ. ಇಲ್ಲ ನೋಡೋಣ ಅಂದ್ಬಿಟ್ಟು ಹಾಕೊಟ್ಟವ್ರೆ. ಒಂದೆರಡು ಪೀಸ್ ಟೇಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಖಾರ ಆಯ್ತು. ಖಾರ ಒಂದೊಂದು ಬೆಂದಿದ್ದು ಇನ್ನೊಂದೊಂದು ಬೇಯಬೇಕು. ಒಂದೊಂದೆರಡು ರಘುಣ್ಣ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ನಾನು ಇವತ್ತು ಈ ವಾರ ಈ ದಿನ ತಿನ್ನಲ್ಲ. ಓಕೆ. ಚಾಕ್ನ ನಾನು ತಿನ್ನಲ್ಲ. ಚೆನ್ನಾಗೈತೆ ಸ್ನೇಹಿತರೆ. ಇನ್ನೊಂದು ಚೂರು ಬೇಯಬೇಕು. ಬೇಯಿಸಿ ಆಮೇಲೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟ್ರೈ ಮಾಡಿಲ್ಲ, ಮಾಡ್ತೀನಿ. ಗಿಡಿನ ಅಷ್ಟೇ ಟ್ರೈ ಮಾಡ್ತಾನೆ. ಇಲ್ಲ ಏನ ಇಲ್ಲ ಅಂತೀಯಾ? ಲೆಮನ್ ಫ್ಲೇವರ್. ಹಾಂ, ಲೆಮನ್ ಫ್ಲೇವರ್ ಜಾಸ್ತಿ. ಲೆಮನ್. ಸ್ನೇಹಿತರೆ, ಇಲ್ಲಿ ಚಾಕ್ನ ತಿನ್ನೋಕ್ಕೆಲ್ಲ ಬಂದ್ವಿ. ನಮ್ಮ ಮಾವ ಬೀಜ, ಗುಡ್ದ, ಕಿಡ್ನಿ, ಲಿವರು ಒಂದು 5 ಐಟಮ್ ತೊಗೊಂಡ್ರು. ನಾನು ಚಾಕ್ನ ತಿನ್ನಲ್ಲ, ಸುಡೋ ವಾಸನೆ ನನಗೆ ಆಗಲ್ಲ. ಅದಕ್ಕೆ ನಮ್ಮ ಮಾವ ಎಲ್ಲ ತಿಂತವ್ರೆ. ಹೆಂಗಿದೆ ಏನಂತ ಕೇಳೋಣ ಬಾ. ಇವ್ರು ಹೇಳ್ಗುರು. ಬರೀ ಚೆನ್ನಾಗೈತೆ. ಓಕೆ, ನಮ್ಮ ಸ್ನೇಹಿತರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಚಾಕ್ನ ತಿನ್ನೋರು ನೀವೇ ನಿಂತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ರಿ. ಅವ್ರೇನು ಬಿಸ್ನೆಸ್ ಜನ ಇವಿ ಕ್ರೌಡ್ ಇದ್ದರೆ ಟಕ ಅಂತ ಸುಮ್ಮನೆ ಹಂಗೆ ಬೇಯಿಸಿ ಕೊಡ್ತಾ ಇರ್ತಾರೆ. ಹಂಗಾಗಿ ನೀವು ಒಂದು 2 ಪೀಸ್ ಟೇಸ್ಟ್ ಮಾಡಿ ನಮ್ಗೆ ಹಾಕ್ಕೊಟ್ರು, ನಮ್ಗೆ ಬೆಂದಿರಲ್ಲಣ್ಣ ಇನ್ನೊಂದು 5 ನಿಮಿಷ ಬೇಯಲಿ ಅಂತ ಬೇಯಿಸ್ಕೊಂಡು ಎತ್ಸ್ಕೊಂಡು ತಿಂತಾ ಇದ್ದೀರಿ. ತುಂಬ ಚೆನ್ನಾಗಿ ಬೆಂದಿದೆ. ಬಾಯಲ್ಲಿ ಇಕ್ಕೊಂಡ್ರೆ ಇಲ್ಲಿ ಬಾಯಿನ ಹಂಗೆ ಕಟ್ಟಾಗುತ್ತೆ. ನಮ್ಗೆ ಬೇಕಾಗಿರೋ ಪಾರ್ಟ್ಸ್ಗಳು ಮಾತ್ರ ಹಾಕ್ಕೊಂಡ್ರೆ ಎಲ್ಲ ಚಿಕ್ಕದು. ಇನ್ನೊಂದು ಪೀಸ್ ಚೆನ್ನಾಗಿ ಬೇಯ್ದೆ ಅಂತ ಮಸಾಲೆ ಎತ್ಕೋ. ಮಳೆ ಬೇರೆ ಬರ್ತೈತೆ. ನಾನು ನಾಟಕಗಳು ಆಡಲ್ಲ. ನನಗೆ ಬಾಯಿಯಲ್ಲಿ ಬಂತಂದ್ರೆ ಹೇಳೋದು. ಸುಮ್ಮನೆ ಡಮ್ಮಿ ಗಿರಾಕಿಗಳು ಅನ್ನೋರು ನಿನ್ನಂತ ಡಮ್ಮಿ ಗಿರಾಕಿಗಳು. ಬಾಲಣ್ಣವ್ರೆ, ನೀವು ಒಂದು ರಿವ್ಯೂ ಹೇಳಿ ಹೇಗಿದೆ ಅಂತ. ತೋಟದಲ್ಲಿ ಚೆನ್ನಾಗಿದೆ ಚಾಕ್ನ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಚಾಕ್ನ ಚೆನ್ನಾಗಿದೆ. ಒಳ್ಳೆ ಪೀಸ್ಗಳು ಹಾಕೊಂಡು ಅದು ನಿಂತು ಮಾಡಿಸ್ಕೊಬೇಕು ನಾವೇ. ಇದಕ್ಕೆ ಸರಿ. ಅದು ಅಷ್ಟು ಇದ್ರೆ ಸೈಡ್ಸು. ಯಾಕೆ ಇವರು ಪಾಪ ಯಾಮಲ್ ಬಿಟ್ಟಿದ್ದೀರಾ? ಹಲೋ, ನೀವು ಕಳ್ಸಿದೀನಿ ತಗೊಂಬರ್ತಾವ್ರೆ. ಸ್ವಲ್ಪ ಹಾಕ್ಕೊಂಡ್ರೆ ಜೊತೆಗ ತುಂಬ ಚೆನ್ನಾಗಿರ್ತದೆ. ನಾವೆಲ್ಲ ಬರೀ ಕುಂಡಿಕಾಯಿ, ಲಿವರು, ಅದಷ್ಟೇ. ತುಂಬ ಚೆನ್ನಾಗಿದೆ. ಫಂಕ್ಷನ್ ನಮ್ಮ ಹೊರ್ತೂರು ಸಂತೋಷ್ ಅವರು ಇಲ್ಲಿ ಕಬಾಳಮ್ಮ ದೇವಸ್ಥಾನದಲ್ಲಿ ಕುರಿಮರಿ ಹೊಡೆದಿದ್ರು. ಅವ್ರೇನು ಅರ್ಕೆ ಇತ್ತಂತೆ. ಹಂಗಾಗಿ ಬರಲೇಬೇಕಣ್ಣ ನೀವು ಅಂದ್ಬಿಟ್ಟು ಎಫ್ನೋ ಇನ್ವೈಟ್ ಮಾಡಿದ್ದಕ್ಕೆ ಬಂದರೆ ನಮ್ಮ ರಘು ಇದ್ಕೊಂಡು ಹೆಂಗಿದ್ರು ಬಂದಿದ್ದೀರಲ್ಲ, ಇಲ್ಲೇ ಟೇಸ್ಟ್ ಮಾಡ್ಕೊಂಡು ಹೋಗೋಣ. ಚನ್ನಪಟ್ಟಣ ಚಾಕ್ನ ಅಂದರೆ ಫೇಮಸ್ ಅಂತ ಹೇಳ್ತಾವ್ರಲ್ಲ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಾನು ಅಂದರೆ ಚಾಕ್ನ ತಿಂದಿದ್ದೀನಿ. ಚನ್ನಪಟ್ಟಣದಲ್ಲಿ ಬಂದು ಫಸ್ಟ್ ಟೈಮ್ ತಿಂತಾ ಇರೋದು. ಓಕೆ ಸ್ನೇಹಿತರೆ, ನನಗೇನೋ ಇಷ್ಟ ಆಗಿದೆ. ದಯವಿಟ್ಟು ಬೇಯಿಸ್ಕೊಳ್ರಿ, ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ರಿ ಅಂತ ಹೇಳ್ತೀನಿ. ಚಾನಲ್ನೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.